ನಿಮ್ಮ ಮೊದಲನೆಯ ಪ್ರಶ್ನೆ, ಸಾಂಕ್ರಾಮಿಕ ಕಾಯಿಲೆಯನ್ನು ಸೂಚಿಸಲು ಯಾವ ಬಣ್ಣವನ್ನು ಬಳಸುತ್ತಾರೆ? ಆಪ್ಷನ್ ಎ ನೀಲಿ ಬಣ್ಣವನ್ನು, ಆಪ್ಷನ್ ಬಿ ಗುಲಾಬಿ ಬಣ್ಣವನ್ನು, ಆಪ್ಷನ್ ಸಿ ಕಡುಗೆಂಪು ಬಣ್ಣವನ್ನು, ಆಪ್ಷನ್ ಡಿ ಹಳದಿ ಬಣ್ಣವನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ ಬಣ್ಣವನ್ನು ಬಳಸುತ್ತಾರೆ. ನಿಮ್ಮ ಎರಡನೆಯ ಪ್ರಶ್ನೆ, ಭಾರತೀಯ ವೈದ್ಯ ಪದ್ಧತಿ ಯಾವುದು? ಆಪ್ಷನ್ ಎ ಹೋಮಿಯೋಪತಿ, ಆಪ್ಷನ್ ಬಿ ಅಲೋಪತಿ, ಆಪ್ಷನ್ ಸಿ ಯುನಾನಿ, ಆಪ್ಷನ್ ಡಿ ಆಯುರ್ವೇದ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಯುರ್ವೇದವು ಭಾರತೀಯ ವೈದ್ಯ ಪದ್ಧತಿಯಾಗಿದೆ. ನಿಮ್ಮ ಮೂರನೆಯ ಪ್ರಶ್ನೆ, ರಾವಣನು ಸೀತೆಯನ್ನು ಇರಿಸಿದ್ದು ಎಲ್ಲಿ? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ನೆರೆಮನೆಯಲ್ಲಿ, ಆಪ್ಷನ್ ಬಿ ಶೋಕವನದಲ್ಲಿ, ಆಪ್ಷನ್ ಸಿ ಅರಮನೆಯಲ್ಲಿ, ಆಪ್ಷನ್ ಡಿ ಅಶೋಕವನದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕವನದಲ್ಲಿ ರಾವಣನು ಸೀತೆಯನ್ನು ಇರಿಸಿದ್ದ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ರಾಮನ ಮಂತ್ರಾಕ್ಷತೆಯನ್ನು ಯಾವ ಡಬ್ಬದಲ್ಲಿ ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ? ಆಪ್ಷನ್ ಎ ಸಾಸಿವೆ ಡಬ್ಬದಲ್ಲಿ, ಆಪ್ಷನ್ ಬಿ ಜೀರಿಗೆ ಡಬ್ಬದಲ್ಲಿ, ಆಪ್ಷನ್ ಸಿ ಉಪ್ಪಿನ ಡಬ್ಬದಲ್ಲಿ, ಆಪ್ಷನ್ ಡಿ ಅಕ್ಕಿಯ ಡಬ್ಬದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿಯ ಡಬ್ಬದಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ. ನಿಮ್ಮ ಐದನೆಯ ಪ್ರಶ್ನೆ, ಭದ್ರಕಾಳಿ ಯಾರ ಅವತಾರ? ಆಪ್ಷನ್ ಎ ಶಾರದೆಯ ಅವತಾರ, ಆಪ್ಷನ್ ಬಿ ಗೌರಿ ಅವತಾರ, ಆಪ್ಷನ್ ಸಿ ಲಕ್ಷ್ಮಿ ಅವತಾರ, ಆಪ್ಷನ್ ಡಿ ಪಾರ್ವತಿ ಅವತಾರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಾರ್ವತಿಯ ಅವತಾರ. ನಿಮ್ಮ ಆರನೆಯ ಪ್ರಶ್ನೆ, ನಾಟ್ಯ ತರಂಗಿಣಿ ಯಾವ ಭಾರತೀಯ ನಾಟ್ಯ ಪ್ರಕಾರದ ಕಲೆ? ಆಪ್ಷನ್ ಎ ಭೋಜ್ಪುರಿ, ಆಪ್ಷನ್ ಬಿ ಭರತನಾಟ್ಯ, ಆಪ್ಷನ್ ಸಿ ಕಥಕ್ಕಳಿ, ಆಪ್ಷನ್ ಡಿ ಕೂಚಿಪುಡಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೂಚಿಪುಡಿ. ನಿಮ್ಮ ಏಳನೆಯ ಪ್ರಶ್ನೆ, ತಾಯಂದಿರ ದಿನಾಚರಣೆ ಯಾವಾಗ? ಆಪ್ಷನ್ ಎ ಜನವರಿ 5ರಂದು, ಆಪ್ಷನ್ ಬಿ ಆಗಸ್ಟ್ 2ರಂದು, ಆಪ್ಷನ್ ಸಿ ಜುಲೈ 12ರಂದು, ಆಪ್ಷನ್ ಡಿ ಮೇ 10ರಂದು. ಸರಿಯಾದ ಉತ್ತರ ಆಪ್ಷನ್ ಡಿ ಮೇ 10ರಂದು ತಾಯಂದಿರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನಿಮ್ಮ ಎಂಟನೆಯ ಪ್ರಶ್ನೆ, ನಮ್ಮ ಭಾರತದ ರಾಷ್ಟ್ರಪಿತರಾದ ಮಹಾತ್ಮ ಗಾಂಧೀಜಿಯವರು ಎಷ್ಟು ಬಾರಿ ಜೈಲನ್ನು ಸೇರಿದ್ದರು? ಆಪ್ಷನ್ ಎ 6 ಬಾರಿ, ಆಪ್ಷನ್ ಬಿ 8 ಬಾರಿ, ಆಪ್ಷನ್ ಸಿ 10 ಬಾರಿ, ಆಪ್ಷನ್ ಡಿ 13 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ 13 ಬಾರಿ ಜೈಲನ್ನು ಸೇರಿದ್ದರು. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಕಪ್ಪೆ ಚಿಪ್ಪುಗಳು ಎಷ್ಟು ವರ್ಷಗಳಷ್ಟು ಸಮಯ ಬದುಕಬಲ್ಲವು? ಆಪ್ಷನ್ ಎ 250 ವರ್ಷಗಳ ಕಾಲ, ಆಪ್ಷನ್ ಬಿ 100 ವರ್ಷಗಳ ಕಾಲ, ಆಪ್ಷನ್ ಸಿ 25 ವರ್ಷಗಳ ಕಾಲ, ಆಪ್ಷನ್ ಡಿ 400 ವರ್ಷಗಳ ಕಾಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 400 ವರ್ಷಗಳ ಕಾಲ ಕಪ್ಪೆ ಚಿಪ್ಪುಗಳು ಬದುಕಬಲ್ಲವು. ನಿಮ್ಮ 10ನೆಯ ಪ್ರಶ್ನೆ,
ಬುಧವಾರ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ ಎ ಆಲಸಿಗಳು, ಆಪ್ಷನ್ ಬಿ ಕೋಪಿಷ್ಠರು, ಆಪ್ಷನ್ ಸಿ ಬುದ್ಧಿವಂತರು, ಆಪ್ಷನ್ ಡಿ ಧೈರ್ಯವಂತರು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆಲಸಿಗಳಾಗಿರುತ್ತಾರೆ. ನಿಮ್ಮ 11ನೆಯ ಪ್ರಶ್ನೆ, ಗುರುವಾರ ಯಾವುದನ್ನು ಸೇವಿಸಿದರೆ ಒಳ್ಳೆಯದು? ಆಪ್ಷನ್ ಎ ಕಡಲೆ, ಆಪ್ಷನ್ ಬಿ ಹೆಸರುಬೇಳೆ, ಆಪ್ಷನ್ ಸಿ ರಾಗಿ, ಆಪ್ಷನ್ ಡಿ ಗೋಧಿ. ಉತ್ತರ ಆಪ್ಷನ್ ಎ ಕಡಲೆಯನ್ನು ಸೇವಿಸಿದರೆ ಒಳ್ಳೆಯದು. ನಿಮ್ಮ 12ನೆಯ ಪ್ರಶ್ನೆ, ಹಲ್ಲಿ ದೇಹದ ಯಾವ ಭಾಗಕ್ಕೆ ಬಿದ್ದರೆ ತುಂಬ ಒಳ್ಳೆಯದು? ಆಪ್ಷನ್ ಎ ಬಲಭುಜ, ಆಪ್ಷನ್ ಬಿ ಎಡಭುಜ, ಆಪ್ಷನ್ ಸಿ ತಲೆ ಮೇಲೆ, ಆಪ್ಷನ್ ಡಿ ಕೈ ಮೇಲೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಲಭುಜದ ಮೇಲೆ ಬಿದ್ದರೆ ತುಂಬ ಒಳ್ಳೆಯದು. ನಿಮ್ಮ 13ನೆಯ ಪ್ರಶ್ನೆ, ನವಿಲುಗರಿಯನ್ನು ಇಟ್ಟುಕೊಂಡರೆ ಏನಾಗುತ್ತದೆ? ಆಪ್ಷನ್ ಎ ಧನಲಾಭ, ಆಪ್ಷನ್ ಬಿ ಧನ ನಷ್ಟ, ಆಪ್ಷನ್ ಸಿ ಶುಭ, ಆಪ್ಷನ್ ಡಿ ಅಶುಭ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಧನಲಾಭವಾಗುತ್ತದೆ. ನಿಮ್ಮ 14ನೆಯ ಪ್ರಶ್ನೆ, ಯಾವುದನ್ನು ಪುಸ್ತಕದ ಒಳಗೆ ಇಟ್ಟರೆ ವಿದ್ಯಾವಂತರಾಗುತ್ತಾರೆ? ಆಪ್ಷನ್ ಎ ನವಿಲುಗರಿ, ಆಪ್ಷನ್ ಬಿ ಕಾಗಿಗರಿ, ಆಪ್ಷನ್ ಸಿ ಕೋಳಿಗರಿ, ಆಪ್ಷನ್ ಡಿ ಗುಬ್ಬಿಗರಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನವಿಲುಗರಿಯನ್ನು ಪುಸ್ತಕದ ಒಳಗೆ ಇಟ್ಟರೆ ವಿದ್ಯಾವಂತರಾಗುತ್ತಾರೆ. ನಿಮ್ಮ 15ನೆಯ ಪ್ರಶ್ನೆ, ಇಂದ್ರನ ಮಡದಿ ಯಾರು? ಆಪ್ಷನ್ ಎ ಶಚಿದೇವಿ, ಆಪ್ಷನ್ ಬಿ ನಾಗವೇಣಿ, ಆಪ್ಷನ್ ಸಿ ರತಿ, ಆಪ್ಷನ್ ಡಿ ಸುಲೋಚನಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶಚಿದೇವಿ ಇಂದ್ರನ ಮಡದಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.